ಬೆಂಗಳೂರಲ್ಲಿ ಆಟೋ ಚಾಲಕನ ಕರಾಳ ಮುಖ ಬಯಲಾಗಿದೆ. ಹಲ್ಲೆ ಅಂತ ಸುಳ್ಳು ದೂರು ಕೊಟ್ಟು ತನಿಖೆಯಲ್ಲಿ ಸತ್ಯ ಬಯಲಾಗಿರುವಂತಹ ವಿಭಿನ್ನ ಘಟನೆ ಇದು. ಬೆಂಗಳೂರಲ್ಲಿ ಆಟೋ ಚಾಲಕ ಯಾವ ರೀತಿ ಆಟ ಆಡೋದಕ್ಕೆ ಹೊರಟಿದ್ದ ಪೊಲೀಸರ ಜೊತೆಗೇನೆ ಕರಾಳ ಮುಖ ಬಯಲಾಗಿರೋದು. ಹಲ್ಲೆ ಅಂತ ಸುಳ್ಳು ದೂರು ಕೊಟ್ಟಿರೋದು ಪೊಲೀಸರಿಗೆ, ಆದರೆ ತನಿಖೆಯಲ್ಲಿ ಬಯಲಾಗಿರುವಂತಹ ಸತ್ಯವೇ ಬೇರೆ. ಸುಳ್ಳು ದೂರು ಕೊಟ್ಟು ತಗ್ಲಾಕೊಂಡ ಆಟೋ ಚಾಲಕ, ಮನೆಗೆ ನುಗ್ಗಿ ಯುವಕನಿಂದ ಹಲ್ಲೆ ಅಂತ ದೂರನ್ನ ಕೊಟ್ಟಿದ್ದ ಆಟೋ ಚಾಲಕ, ಹಲ್ಲೆ ಮಾಡಿ ರಾಬರಿ ಮಾಡಿದ್ದಾರೆ ಅಂತ ದೂರನ್ನ ನೀಡಿದ್ದ ಚಾಲಕ. ಆದರೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೋಣನಕುಂಟೆಗೆ ಹಾಕಿ ಇಲ್ಲಿ ತನಿಖೆಗೆ ಹಿಡಿದಂತಹ ಸಂದರ್ಭದಲ್ಲಿ ಆಟೋ ಚಾಲಕನ ಮಾತಿನ ಮೇಲೆ ಅನುಮಾನ ಬಂದು ಆಟೋ ಚಾಲಕನನ್ನ ವಿಚಾರಣೆಗೊಳಪಡಿಸಿದಾಗ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಪೊಲೀಸರು ತನಿಖೆಗೆ ಮುಂದಾದಾಗ ಅಸಲಿ ಸತ್ಯ ಬಯಲಾಗಿದೆ. ಯುವತಿಯರನ್ನು ವಶಕ್ಕೆ ಪಡೆದು ಖಾಕಿ ವಿಚಾರಣೆ ನಡೆಸಿತು. ಪೊಲೀಸರ ವಿಚಾರಣೆಯಲ್ಲಿ ಆಟೋ ಚಾಲಕನ ಕಳ್ಳಾಟ ರಿವೀಲ್ ಆಗಿದೆ. ಚಿಕ್ಕಮಗಳೂರು ಯುವತಿ, ಕೇರಳ ಯುವಕನಿಗೆ ಬೆದರಿಕೆ ಹಾಕಿದಂತೆ ಆಟೋ ಚಾಲಕ. ಇಬ್ರು ಬೆಂಗಳೂರಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ರು. ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಬೆದರಿಕೆ ಹಾಕಿದ್ದಂತೆ. ಅಷ್ಟೇ ಅಲ್ಲ, ಯುವತಿಗೆ ಲೈಂಗಿಕ ಕಿರುಕುಳ ಕೂಡ ಕೊಟ್ಟಿದ್ರಂತೆ ಆಟೋ ಚಾಲಕ. ಯುವತಿಯ ಜೊತೆ ಅಸಭ್ಯವಾಗಿ ಆಟೋ ಚಾಲಕ ವರ್ತಿಸಿದ್ದಂತೆ. ನನ್ನ ಜೊತೆ ಸಹಕರಿಸದೇ ಇದ್ರೆ ಸಾಯಿಸೋದಾಗಿಯೂ ಹೇಳಿದ್ನಂತೆ ಆಟೋ ಚಾಲಕ. ಈ ವೇಳೆ ಆಟೋ ಚಾಲಕನ ಮೇಲೆ ಯುವಕ ಹಲ್ಲೆ ಮಾಡಿದ್ದ. ಅಲ್ಲಿಂದ ತಪ್ಪಿಸಿಕೊಂಡು ಯುವತಿ ಇಬ್ರು ಕೂಡ ಪರಾರಿಯಾಗಿದ್ರು. ಆದ್ರೆ ಎಲ್ಲೂ ಕೂಡ ಯುವತಿ ದೂರನ್ನ ಕೊಟ್ಟಿರಲಿಲ್ಲ. ಆದ್ರೆ ಈ ಆಟೋ ಚಾಲಕ ಏನ್ ಮಾಡ್ದ ಅಂತಂದ್ರೆ, ತಾನ್ ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ಯುವತಿಯರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರೋದು. ಅಲ್ಲಿಂದ ತಪ್ಪಿಸಿಕೊಂಡು ಯುವತಿ ಹೇಗೋ ಪರಾರಿ ಆಗಿದ್ರು. ಈ ಆಟೋ ಚಾಲಕನ ಘನದಾರಿ ಕೆಲಸದಿಂದಾಗಿ ಹೆದರುಕೊಂಡು ಯುವತಿ ಅಲ್ಲಿಂದ ಪರಾರಿ ಆಗಿದ್ರು. ಆದ್ರೆ ಈತ ಪೊಲೀಸರ ಮುಂದೆ ಕಟ್ಟಿರುವಂತಹ ಕಥೆಯೇ ಬೇರೆ. ಯುವತಿಯ ವಿರುದ್ಧನೇ ಆತ ದೂರನ್ನ ಕೊಡೋದಕ್ಕೆ ಮುಂದಾಗಿ ತಗಲಾಕೊಂಡಿರುವಂತಹ ಘಟನೆ ಇದು. ಮೇ 4ರಂದು ಸ್ನೇಹಿತ ಚೇತನ್ ಎಂಬಾತನ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ರು. ಜಯನಗರ ಮೆಟ್ರೋ ಬಳಿ ಬರುವಂತೆ ಚೇತನ್ ಹೇಳಿದ್ದ. ಸ್ನೇಹಿತ ಚೇತನ್ಗಾಗಿ ರಾತ್ರಿ 10:30ವರೆಗೂ ಕೂಡ ವೇಟ್ ಮಾಡ್ತಾ ಇದ್ರು. ಆಟೋ ಚಾಲಕನೊಬ್ಬ ಬರ್ತಾನೆ ಆ ಯುವತಿಯ ಹತ್ರ. ಇವರಿಬ್ರು ಕೂಡ ಸ್ನೇಹಿತ ಚೇತನ್ ಮನೆಗೆ ಹೋಗ್ಬೇಕಾಗಿತ್ತು. ಆಟೋ ಚಾಲಕ ಬಂದು ನೀವೆಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಆಟೋ ಚಾಲಕನ ಪ್ರಶ್ನೆಗೆ ಮೆಜೆಸ್ಟಿಕ್ ಅಂತ ಯುವತಿ ಇಬ್ರು ಕೂಡ ಹೇಳ್ತಾರೆ. ರೈಲ್ವೆ ಸ್ಟೇಷನ್ ಬಿಟ್ರೆ ಸಾಕು ಅಂತ ಯುವತಿ ಇಬ್ರು ಕೂಡ ಹೇಳ್ತಾರೆ. ಈ ಸಂದರ್ಭ ನಂದೇ ಮನೆ ಬಾಡಿಗೆಗಿದೆ ಅಂತ ಆ ಚಾಲಕ ಹೇಳ್ತಾನೆ. ಇಬ್ಬರನ್ನು ಕೂಡ ಮನೆ ಕರ್ಕೊಂಡು ಹೋಗಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿರೋದು. ತನಿಖೆಯ ವೇಳೆ ಆಟೋ ಚಾಲಕನ ಈ ಕರಾಳ ಮುಖ ಬಯಲಾಗಿದೆ. ಅಂದ್ರೆ ಯುವತಿ ಇಬ್ರು ಕೂಡ ಇವನೇನೋ ಸಹಾಯ ಮಾಡ್ತಾರೆ, ಬಾಡಿಗೆಗೆ ಮನೆ ಇದೆ ಅಂತ ಹೇಳಿದಕ್ಕೆ ಏನೋ ಉಳ್ಕೋಬಹುದು, ಇಲ್ಲಾಂದ್ರೆ ಮೆಜೆಸ್ಟಿಕ್ ಹೋಗ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ರು. ಅದರಲ್ಲಿ ಈ ಆಟೋ ಚಾಲಕ ಯಾವ ರೀತಿ ಆಟ ಆಡಿದ್ದ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಅವರು ಏನ್ ಮಾತಾಡ್ತು ಗೊತ್ತಿಲ್ಲ. ಅವ್ರ ಮಕ್ಳು ಬಂದ್ರು, ನನ್ಗೆ ಅವ್ನ ಇದ್ದತ್ತು ಕಾರಣ ಹೊಡೆದೊಡ್ದು ನಾವ್ ಇರ್ಲಿಲ್ಲ ಅವತ್ತು. ಮಾಣೆ ಎಷ್ಟೊತ್ತಿಗೆ ಬಂದೆ, ಅವ್ನ ಮಕ್ಳು ಇಷ್ಟೊತ್ತ ಮೇಲೆ ಬಂದಿದ್ರು ಇಲ್ಲಿಗೆ. ಆಮೇಲೆ ನನ್ಗೆ ಹುಡುಗ್ರು ನನ್ಗೆ ಏನು ಹೇಳಿಲ್ಲ, ಬೀಗ ಹೊಡೆದಾಕಿದ್ರು. ಸುತ್ಕೆ ಆದ್ರೆ ಕೊಡಮ್ಮ ಅಂದ್ರು. ನನ್ನ ಇಲ್ಲ ಕಣಪ್ಪ ನಮ್ಮನೆ ಸುತ್ಕೆ ಅಂದೆ. ಬೀಗ ಎಸಳಿಲ್ಲ, ಬೀಗ ಹೊಡಿಬೇಕಂದ್ಬಿಟ್ಟು ತಿರ್ಗಾದ ಹೆಂಗ್. ಇವರು ಆ್ಯಕ್ಚುಲಾಗಿ ಮೆಜೆಸ್ಟಿಕ್ ಮುಖಾಂತರ ಬೇರೆ ಊರಿಗೆ ಹೋಗೋದಿರ್ತದೆ. ಆ ಟೈಮ್ನಲ್ಲಿ ಬಸ್ಸು ಮತ್ತು ಬೇರೆ ವ್ಯವಸ್ಥೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆಟೋ ಡ್ರೈವರ್ ಅವನು ಆಫರ್ ಮಾಡಿದ್ದು ಉಳ್ಕೊಳ್ಳೋಕ್ಕೆ ಜಾಗನ ಇವರು ಸ್ವೀಕರಿಸಿರ್ತಾರೆ. ಓಕೆ, ಇದು ಯುವತಿಯ ಮೇಲೆ ದೌರ್ಜನ್ಯವೆಸಗಿ ಅಲ್ಲಿಂದ ತಾನೇ ದೌರ್ಜನ್ಯಕ್ಕೊಳಗಾದ ಅನ್ನುವ ರೀತಿಯಲ್ಲಿ ಆಟೋ ಚಾಲಕ ಕತೆ ಕಟ್ಟಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ತಗ್ಲಾಕೊಂಡಂತಹ ಘಟನೆ ಇದು. ತನಿಖೆಯನ್ನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ತಂಡವು ಭೇದಿಸಿದ್ದು, ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದ್ರೆ, ಕೆಲ ಘಟನೆ ನಡೆಯುವ 1-2-3 ದಿನದ ಮುಂಚೆ ಆರೋಪಿಯು ಮೃತಳ ತಮ್ಮನ ಗೆಳೆಯನಾಗಿದ್ದು, ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದು ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ, ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಆ ದುಡ್ಡು ಕದ್ದಿದ್ದು ನಂತರ 1-2 ದಿನ ಬಿಟ್ಟು ಫಿರ್ಯಾದ ಮೃತಳು ಆ ದುಡ್ಡು ವಾಪಸ್ ಕೊಡು, ನೀನು ಕದ್ದಿರೋದು ನನಗೆ ಗೊತ್ತಿದೆ ಅಂತಂದಿದ್ದಾಗ